ಆಕಾಶವಾಣಿ ಹಾಸನ. ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ತೀವ್ರ ನಿಗಾ ಘಟಕ ಈ ಕುರಿತು ಮಾಹಿತಿಯನ್ನ ಕೇಳೋಣ. ಮಾಹಿತಿ ಮಾಡಿಕೊಡಲಿದ್ದಾರೆ ಇಂಟೆನ್ಸಿವ್ ಕೇರ್ ಸ್ಪೆಷಲಿಸ್ಟ್ ಆದ ಡಾಕ್ಟರ್ ಜೀವನ್ ಜೆ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಇಂಟೆನ್ಸಿವ್ ಕೇರ್ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಜೀವನ್ ಜೆ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಸರ್. ICU ಅಂದ ತಕ್ಷಣ ಎಲ್ಲರಿಗೂ ಅದು ಜೀವನದ ಕೊನೆಯ ಕ್ಷಣನೋ ಅಥವಾ ಯಾವುದೇ ಒಬ್ಬ ಕಾಯಿಲೆ ಇರುವಂತಹ ವ್ಯಕ್ತಿಗೆ ತುಂಬಾ ಸಿವಿಯರ್ ಆದಾಗ ಕೊನೆ ಕ್ಷಣದಲ್ಲಿ ಅಂತ ಅನ್ಕೋಬಹುದೇ ಏನೋ ಗೊತ್ತಿಲ್ಲ ನನಗೆ. ಆ ತರದ ಸಂದರ್ಭಗಳಲ್ಲಿ ಮಾತ್ರ ICU ಅಲ್ಲಿ ರೋಗಿಯನ್ನ ಇಡ್ತೀರಾ? ಏನೇನಿರುತ್ತೆ ICU ಅಲ್ಲಿ? ಯಾವ ತರದ ರೋಗಿಗಳಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತೀರಾ? ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಇವತ್ತಿನ ಡಿಸ್ಕಷನ್ನಲ್ಲಿ ನಾನು ಯಾವ ರೀತಿ ಪೇಷಂಟ್ನ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ, ಏನೇನು ಸವಲತ್ತುಗಳು ಪೇಷಂಟ್ಸ್ಗೆ ICUನಲ್ಲಿ ಸಿಗುವಂಥದ್ದು, ಯಾವ ರೀತಿ ಔಟ್ಕಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಜನ, ಇನ್ಶೂರೆನ್ಸ್ ಅಂದರೆ ಏನು, ಮತ್ತು ಬ್ರೈನ್ ಡೆಡ್ ಅಂದರೆ ಏನು, ಆರ್ಗನ್ ಡೊನೇಷನ್ ಏನು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಲಿಕ್ಕೆ ನಾನು ಬಯಸ್ತೀನಿ. ICU ಅಂದರೆ ವೆನ್ ಲೈಫ್ ಹ್ಯಾಂಗ್ಸ್ ಇನ್ ಬ್ಯಾಲೆನ್ಸ್, ವೆನ್ ಎವ್ರಿ ಸೆಕೆಂಡ್ಸ್ ಕೌಂಟ್ಸ್, or when heart, lung and brain begins to fail. There is a team of specialists in the hospital that stands as a guard for such patients, that is called as intensivist. ಇಲ್ಲಿ ಯಾರು ಇಂಟೆನ್ಸಿವಿಸ್ಟ್ ಅಂತ ಬಂದರೆ, they are highly trained specialists dedicated to care critically ill patients. ಅಂದರೆ ತೀವ್ರವಾಗಿ ಆರೋಗ್ಯದ ಸಮಸ್ಯೆ ಇರುವಂಥ ಜನಗಳಿಗೆ ಟ್ರೀಟ್ಮೆಂಟ್ನ ಕೊಡಲಿಕ್ಕೆ ಇರುವಂಥ ಸ್ಪೆಷಲಿಸ್ಟ್ಗಳೇ ಇಂಟೆನ್ಸಿವಿಸ್ಟ್ ಅಂತ. ಇದು ಸೆಪರೇಟ್ ಬ್ರಾಂಚ್ ಮೇಡಮ್. ಇದು ಬೇರೆ ಯಾವುದೇ ಡಾಕ್ಟರ್ಗಳು ಈ ಕೇರ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಈ ಇಂಟೆನ್ಸಿವಿಸ್ಟ್ಗಳೇ ಮಾಡಬೇಕಾಗ್ತದೆ. ಸೊ ಇಲ್ಲಿ 24/7 ಅಂದರೆ ದಿನದ 24 ಗಂಟೆ ವಾರದ 7 ದಿನವೂ ICUನಲ್ಲಿ ಕಂಟಿನ್ಯೂಸ್ ಆಗಿ ಕೇರ್ ಬೇಕಾಗುವಂಥ ಪೇಷಂಟ್ಸ್ಗಳಿಗೆ ಕೇರ್ ಮಾಡುವಂಥ ಡಾಕ್ಟರ್ಗಳೇ ಇಂಟೆನ್ಸಿವಿಸ್ಟ್ ಅಂತ ಹೇಳ್ತೀವಿ. ಇದು ನಮ್ಮದು ಮಲ್ಟಿ ಡಿಸಿಪ್ಲಿನರಿ ಕೇರ್ ಅಂತ. ಅಂದರೆ ಇಲ್ಲಿ ಬೇರೆ ಬೇರೆ ವಿಭಾಗದ ವೈದ್ಯರುಗಳ ಸಲಹೆ ಸೂಚನೆಗಳನ್ನ ತಗೊಂಡು ನಿರ್ಧಾರ ಮಾಡುವಂಥವ್ರು ಇಂಟೆನ್ಸಿವಿಸ್ಟ್. ಅವರಿಂದ ಸಲಹೆ ಸೂಚನೆಗಳನ್ನ ತಗೊಂಡು ಬೆಸ್ಟ್ ಪೇಷಂಟ್ಸ್ಗೆ ಏನು ಮಾಡ್ಬೋದಾಗುತ್ತೆ ಅದನ್ನು ಮಾಡುವಂಥವ್ರೆ ಇಂಟೆನ್ಸಿವಿಸ್ಟ್ ಅಂತ ಕೇಳಿದ್ವಿ. ಸೊ ಈಗ ರೋಲ್ ಆಫ್ ಇಂಟೆನ್ಸಿವಿಸ್ಟ್ ಅಂತಂದರೆ ಏನು ಮಾಡ್ತಾರೆ ಇಂಟೆನ್ಸಿವಿಸ್ಟ್ ಹಾಗೂ ಕ್ರಿಟಿಕಲ್ ಕೇರ್ ಸ್ಪೆಷಲಿಸ್ಟು ಏನು ಮಾಡ್ತಾರೆ? ದೇ ಆರ್ ಹೈಲಿ ಟ್ರೈನ್ಡ್ ಡಾಕ್ಟರ್ಸ್ ಇನ್ ಹ್ಯಾಂಡ್ಲಿಂಗ್ ಲೈಫ್ ಆ್ಯಂಡ್ ಡೆತ್ ಸಿಚುವೇಶನ್ಸ್. ಅಂದರೆ ತೀವ್ರವಾಗಿ ಸಮಸ್ಯೆ ಇದ್ದು ಅದರಿಂದ ಜೀವಕ್ಕೆ ಅಪಾಯ ಆಗುವಂಥ ಸಾಧ್ಯತೆಗಳಿರುವಂಥ ಪೇಷಂಟ್ಸ್ನ ಟ್ರೀಟ್ ಮಾಡುವಂಥ ಡಾಕ್ಟರ್ಗಳೇ ಇಂಟೆನ್ಸಿವಿಸ್ಟು. ಇವರು ಈಗ ಉಸಿರಾಟದ ಸಮಸ್ಯೆ ಇಲ್ಲ ಬೇರೆ ಕಾರಣಗಳಿಗೆ ವೆಂಟಿಲೇಟರ್ ಫೆಸಿಲಿಟೀಸ್ ಬೇಕಾಗಿದ್ದಾಗ ಆ ಫೆಸಿಲಿಟೀಸ್ನ ಇನಿಷಿಯೇಟ್ ಮಾಡುವಂಥ ಡಾಕ್ಟರ್ಗಳು. ಮತ್ತು ಎಷ್ಟೋ ಸಮಸ್ಯೆಗಳಲ್ಲಿ ಈಗ ರಕ್ತಸ್ರಾವ ಆಗಿರ್ಬೋದು, ಇನ್ಫೆಕ್ಷನ್ಗಳಿರ್ಬೋದು, ಅದರಲ್ಲೆಲ್ಲ ತುಂಬ ತೀವ್ರವಾಗಿ BP ಕಡಿಮೆ ಆಗ್ತದೆ. ಸೊ ಆವಾಗ ಆ ಪೇಷಂಟ್ಸ್ಗಳಿಗೆ ರಿಸಸಿಟೇಷನ್ ಅಂತ ಹೇಳ್ತೀವಿ, ಶಾಕ್ ರಿಸಸಿಟೇಷನಲ್ಲಿ ಅವರು ಪಳಗಿರ್ತಾರೆ. ಇನ್ಫೆಕ್ಷನ್ನು ಮತ್ತು ಸೆಪ್ಸಿಸ್ ಅಂದರೆ ಸೋಂಕಿನಿಂದ ವಿವಿಧ ಅಂಗಾಂಗ ವೈಫಲ್ಯಗಳಾಗುವಂಥ ಪೇಷಂಟ್ಸ್ಗೆ ಟ್ರೀಟ್ ಮಾಡುವಂಥದ್ದು, ಆಂಟಿಬಯೋಟಿಕ್ ಪಾಲಿಸೀಸು, ಇದರಲ್ಲೆಲ್ಲ ಟ್ರೈನ್ಡ್ ಇರ್ತಾರೆ. ಮತ್ತು ನ್ಯೂರಲಾಜಿಕಲ್ ಎಮರ್ಜೆನ್ಸೀಸ್ಲೆ ಸ್ಟ್ರೋಕ್ ಇರ್ಬೋದು, ಮೆನಿಂಜೈಟಿಸ್ ಅಂತೇಳಿ ಮಿದುಳು ಜ್ವರ ಇರ್ಬೋದು, ಇಲ್ಲ ರಸ್ತೆ ಅಪಘಾತದಿಂದ ತೀವ್ರವಾಗಿ ತಲೆಗೆ ಪೆಟ್ಟು ಬಿದ್ದು ಒಳಗಡೆ ರಕ್ತಸ್ರಾವ ಆಗಿರುವಂಥ ಪೇಷಂಟ್ಸ್ಗಳು, ಇಂಥವ್ರನ್ನೆಲ್ಲ ಟ್ರೀಟ್ ಮಾಡುವಂಥದ್ದು ಇಂಟೆನ್ಸಿವಿಸ್ಟು. ಮತ್ತು ಈ ಪಾಯ್ಸನಿಂಗ್, ಡೆಲಿಬ್ರೇಟ್ ಸೆಲ್ಫ್ ಹಾರ್ಮ್ ಅಂತ ಹೇಳ್ತೀವಿ, ಸೂಸೈಡ್ ಅಟೆಂಪ್ಟ್ ಮಾಡಿ ಈಗ ಮಾತ್ರೆಗಳು ಪಾಲಿಫಾರ್ಮಸೀಸ್ ಅಂತ ಹೇಳ್ತೀವಿ, ಇಲ್ಲ ಪಾಯ್ಸನ್ನ ಕುಡಿದು ಬಂದಿರುವಂಥ ಪೇಷಂಟ್ಸ್ಗಳಿಗೆ ಟ್ರೀಟ್ ಮಾಡುವಂಥದ್ದು. ಮತ್ತು ಪೋಸ್ಟ್ ಆಪರೇಟಿವ್ ಕ್ರಿಟಿಕಲ್ ಕೇರ್, ಎಷ್ಟೋ ಪೇಷಂಟ್ಸು
ಆಪರೇಷನ್ ಆದ ನಂತರ ತೀವ್ರವಾಗಿ ಆರ್ಗನ್ ಡಿಸ್ಫಂಕ್ಷನ್ ಆಗ್ಬೋದು, ಇಲ್ಲ BP ಕಡಿಮೆ ಆಗ್ಬೋದು, ಹೃದಯಕ್ಕೆ ತೊಂದರೆಗಳಾಗ್ಬೋದು. ಇಂಥ ಪೇಷಂಟ್ಸ್ನ ಟ್ರೀಟ್ ಮಾಡುವಂಥದ್ರಲ್ಲಿ ಇಂಟೆನ್ಸಿವಿಸ್ಟ್ಗಳದ್ದು ರೋಲು ತುಂಬ ಇರ್ತದೆ. ಮತ್ತು ಎಂಡ್ ಆಫ್ ಲೈಫ್ ಕೇರ್ ಒಂದು ತೀವ್ರವಾದ ಸಮಸ್ಯೆಗಳಾಗಿ ಅದರಿಂದ ಆಚೆಗೆ ಬರಲಿಕ್ಕೆ ಸಾಧ್ಯನೇ ಇಲ್ವ ಅನ್ನೋ ಸ್ಥಿತಿಗಳಲ್ಲಿರುವಂಥ ಪೇಷಂಟ್ಸ್ಗೆ ಅವರ ಕಂಫರ್ಟು ಮತ್ತು ಪೇಯ್ನ ಹೇಗೆ ನಿವಾರಿಸುವಂಥದ್ದು ಮತ್ತು ಫ್ಯಾಮಿಲಿಗೆ ಎಮೋಷ್ನಲ್ ಸಪೋರ್ಟ್ ಹೇಗೆ ಕೊಡುವಂಥದ್ದು ಇವನ್ನೆಲ್ಲ ಇಂಟೆನ್ಸಿವಿಸ್ಟ್ಗಳು ಮಾಡ್ತಾರೆ. ಮತ್ತು ಈಗ ಬ್ರೈನ್ ಡೆತ್ ಅನ್ನೋ ಪೇಷಂಟ್ಸ್ಗಳಲ್ಲಿ ಆ ಬ್ರೈನ್ ಡೆತ್ ಡಿಕ್ಲರೇಷನ್ಗೆ ಬೇಕಾಗ್ತದೆ. ಮತ್ತು ಈಗ ಫ್ಯಾಮಿಲಿ ಏನಾರ ಇಷ್ಟಪಟ್ಟರೆ ಇಲ್ಲ ವಿಲ್ಲಿಂಗ್ ಇದ್ದರೆ ಆರ್ಗನ್ ಡೊನೇಷನ್ಗಳಿಗೆ ಸವಲತ್ತುಗಳನ್ನ ಮಾಡ್ಕೊಳ್ಳುವಂಥದ್ದು ಇಂಟೆನ್ಸಿವಿಸ್ಟ್. ಸೊ ನೆಕ್ಸ್ಟು ಈಗ ಕ್ರಿಟಿಕಲ್ ಕೇರ್ ಡಿಪಾರ್ಟ್ಮೆಂಟ್ ಅಂತಾರೆ ಅಂದರೆ ಏನು ಅಂತ. ಎ ಸ್ಪೆಷಲೈಸ್ಡ್ ಡಿಪಾರ್ಟ್ಮೆಂಟ್ ವೇರ್ ಪೇಷಂಟ್ಸ್ ವಿತ್ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ಸ್ ವಿಚ್ ರಿಕ್ವೈರ್ಸ್ ಕ್ಲೋಸ್ ಮಾನಿಟರಿಂಗ್. ಅಂದರೆ ತೀವ್ರವಾಗಿ ಸಮಸ್ಯೆ ಇದ್ಕೊಂಡು ಕ್ಷಣಕ್ಕೂ ಅವರ ದೇಹ ಸ್ಥಿತಿಯಲ್ಲಿ ಮತ್ತು ವೈಟಲ್ ಪ್ಯಾರಾಮೀಟರ್ಸಲ್ಲಿ ವ್ಯತ್ಯಾಸಗಳಾಗುವಂಥ ಪೇಷಂಟ್ಸ್ಗಳಿಗೆ ಟ್ರೀಟ್ ಮಾಡುವಂಥ ಡಿಪಾರ್ಟ್ಮೆಂಟೇ ಕ್ರಿಟಿಕಲ್ ಕೇರ್ ಡಿಪಾರ್ಟ್ಮೆಂಟು. ಇಲ್ಲಿ ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳು ಸ್ಟಾರ್ಟ್ ಆಗುತ್ತೆ. ಲೈಕ್ ಇನಿಷಿಯೇಟಿಂಗ್ ವೆಂಟಿಲೇಟರಿ ಸಪೋರ್ಟ್ ಮತ್ತು ಅಡ್ವಾನ್ಸ್ ವೆಂಟಿಲೇಟರಿ ಸ್ಟ್ರಾಟಜೀಸ್ನ ಯೂಸ್ ಮಾಡ್ತೀವಿ. ಅಕ್ಯೂಟ್ ಕಿಡ್ನಿ ಇಂಜುರೀಸ್ಗಳಲ್ಲಿ ಡಯಾಲಿಸಿಸ್ನ ಇನಿಷಿಯೇಟ್ ಮಾಡ್ತೀವಿ. ಮತ್ತು ಕಾರ್ಡಿಯೋಪಲ್ಮನರಿ ಫೇಲ್ಯೂರ್ ಆಗ್ತಾ ಇರುವಂಥ ಪೇಷಂಟ್ಸ್ಗೆ ಎಕ್ಮೋ ಅಂತ ಹೇಳ್ತೀವಿ, ಎಕ್ಸ್ಟ್ರಾ ಕಾರ್ಪೋರಿಯಲ್ ಮೆಂಬ್ರೇನ್ ಆಕ್ಸಿನೇಟರ್ ಅಂತ, ಅದನ್ನು ಶುರು ಮಾಡುವಂಥದ್ದು. ಮತ್ತು ತೀವ್ರವಾಗಿ ಇನ್ಫೆಕ್ಷನ್ನು, ಆಟೋ ಇಮ್ಯೂನ್ ಡಿಸೀಸ್ಗಳಲ್ಲಿ ಎಕ್ಸ್ಟ್ರಾ ಕಾರ್ಪೋರಿಯಲ್ ಇಮ್ಯುನೋ ಮಾಡ್ಯುಲೇಟರಿ ಟೆಕ್ನಿಕ್ಸು, ಇವನ್ನೆಲ್ಲ ಕ್ರಿಟಿಕಲ್ ಕೇರ್ ಡಿಪಾರ್ಟ್ಮೆಂಟ್ ಬಿಟ್ಟು ಬೇರೆ ಎಲ್ಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ICU ಅನ್ನುವಂಥದ್ದು ಯುನೀಕ್. ಬೇರೆ ಎಲ್ಲ ಡಿಪಾರ್ಟ್ಮೆಂಟು ಬೇರೆ ವಾರ್ಡ್ಗಳಿಂದ ICU ಯಾಕೆ ವಿಭಿನ್ನ ಅನ್ನೋದನ್ನ ತಿಳಿಸೋದು ನನ್ನ ಕರ್ತವ್ಯ. ಈಗ ಕ್ರಿಟಿಕಲಿ ಇಲ್ ಪೇಷಂಟ್ಸ್ ಏನಂತ ಅಂದರೆ ಕ್ಷಣಕ್ಕೂ ಅವ್ರದ್ದು ವೈಟಲ್ ಪ್ಯಾರಾಮೀಟರ್ಸು ತೊಂದರೆಗಳಾಗ್ತಾ ಇರುತ್ತೆ ಅಂತ ಆಗಲೇ ಹೇಳಿದ್ದೆ ನಾನು. ಒಂದೊಂದು ಸೆಕೆಂಡಲ್ಲೂ ಬದಲಾವಣೆ ಆಗಬಹುದು. ಸೊ ಈಗ ನರ್ಸಿಂಗ್ ಸ್ಟಾಫ್ಗಳು ಅಲ್ಲಿ ತುಂಬ ತೀವ್ರವಾಗಿ ಟ್ರೈನ್ ಆಗಿರಬೇಕು ಕ್ರಿಟಿಕಲ್ ಕೇರ್ ಡಿಪಾರ್ಟ್ಮೆಂಟಲ್ಲಿ. ಆ ಸೆಕೆಂಡ್ಗೂ ತೊಂದರೆ ಆಗುವಂಥ ವೈಟಲ್ ಪ್ಯಾರಾಮೀಟರ್ಸ್ಗಳನ್ನ ಕಂಡುಹಿಡಿದ್ಬಿಟ್ಟು ತಕ್ಷಣವೇ ಅಲ್ಲಿರುವಂಥ ಡಾಕ್ಟರ್ಸ್ಗಳಿಗೆ ಇಂಟಿಮೇಟ್ ಮಾಡಿದ್ರೆ ತಕ್ಷಣ ನಾವು ಕ್ರಮಗಳನ್ನ ತಗೊಳ್ಳುವಂಥದ್ದು. ಸೊ ಈ ಇಂಟೆನ್ಸ್ ಮಾನಿಟರ್ಗೆ ICU ಈಸ್ ಮಸ್ಟ್. ದೇರ್ ಆರ್ ಫ್ಯೂ ಪ್ಯಾರಾಮೀಟರ್ಸ್ ಲೈಕ್ ಎಲ್ಲ ICU ಶಿಫ್ಟಿಂಗು ಶಿಫ್ಟ್ ಔಟ್ಗೆ ಪ್ಯಾರಾಮೀಟರ್ಸ್ಗಳಿರುತ್ತೆ. ಇಂಥ ಪೇಷಂಟ್ಸ್ ICU ಬೇಕು ಅಂತಂದರೆ ಬೇಕೇ ಬೇಕು. ಆಮೇಲೆ ಒನ್ಸ್ ದ ಕಂಡೀಷನ್ ಸ್ಟೆಬಿಲೈಸಸ್, ಎಲ್ಲ ಆರ್ಗನ್ ಫಂಕ್ಷನ್ಸು ಸ್ಟೆಬಿಲೈಸ್ ಆಗಿ ಬಂದಿರುವಂಥ ಕಾರಣಗಳು ರಿವರ್ಟ್ ಆದಮೇಲೆ ಮಾತ್ರ ICU ಇಂದ ವಾರ್ಡ್ ಲೆವೆಲ್ಗೆ ಶಿಫ್ಟ್ ಮಾಡ್ತೀವಿ. ಅಲ್ಲಿ ತನಕ ICUನಲ್ಲಿ ಕಂಟಿನ್ಯೂಸ್ ಇಂಟೆನ್ಸ್ ಮಾನಿಟರಿಂಗ್ ಇಸ್ ಮ್ಯಾಂಡೇಟ್ರಿ ಫಾರ್ ಕ್ರಿಟಿಕಲಿ ಇಲ್ ಪೇಷಂಟ್ಸ್. ಮತ್ತು ಈ ICUನಲ್ಲಿ ಏನಂತಂದರೆ ಪೇಷಂಟ್ ನರ್ಸಿಂಗ್ ರೇಷಿಯೋ ಇಸ್ ಇಂಪಾರ್ಟೆಂಟ್. ಅಂದರೆ ವಾರ್ಡ್ ಲೆವೆಲಲ್ಲಿ 4-5 ಜನ ಪೇಷಂಟ್ಸ್ಗಳಿಗೆ ಒಬ್ಬರ ನರ್ಸಿಂಗ್ ಸ್ಟಾಫ್ಗಳಿರ್ತಾರೆ. ಬಟ್ ಇಲ್ಲಿ ತೀವ್ರವಾಗಿ ಸಮಸ್ಯೆ ಇರುವಂಥ ಕ್ರಿಟಿಕಲಿ ಇಲ್ ಪೇಷಂಟ್ಸ್ಗಳಿಗೆ 1:1 ಆರ್ 1:2 ನರ್ಸಿಂಗ್ ಸ್ಟಾಫ್ನ ಕೊಡುವಂಥದ್ದು. ಮತ್ತು ICU ಇಸ್ ಇಕ್ವಿಪ್ಡ್ ವಿತ್ ಅಡ್ವಾನ್ಸ್ ಲೈಫ್ ಸಪೋರ್ಟ್ ಸಿಸ್ಟಮ್ಸ್. ಎಲ್ಲ ಹೈ ಎಂಡ್ ಮಾನಿಟರ್ಗಳು, ವೆಂಟಿಲೇಟರ್ಸ್ಗಳು, ಅಲ್ಟ್ರಾಸೌಂಡ್ ಮಿಷಿನ್ನು ಇವೆಲ್ಲ ಅವೈಲಬಲ್ ಇರುವಂಥದ್ದು ICUನಲ್ಲಿ ಮಾತ್ರ. ಸೊ ಏನಾಗುತ್ತೆ ಅಂದರೆ ಎಲ್ಲ ಫೇಲಿಂಗ್ ಆರ್ಗನ್ ಸಿಸ್ಟಮ್ಸ್ಗೆ ಸಪೋರ್ಟ್ ಕೊಡುವಂಥದ್ದು ICUನಲ್ಲಿ ಮಾತ್ರ. ಲಂಗ್ಸು ತೀವ್ರವಾಗಿ ಡ್ಯಾಮೇಜ್ ಆಗಿದೆ ಇನ್ಫೆಕ್ಷನಿಂದನೋ ಇಲ್ಲ ಬೇರೆ ಪ್ಯಾರಾಮೀಟರ್ಸಿಂದನೋ ಅಂಥ ಪೇಷಂಟ್ಸ್ಗಳಿಗೆ ವೆಂಟಿಲೇಟರ್ ಫೆಸಿಲಿಟೀಸ್ ಕೊಡುವಂಥದ್ದು. ಕಿಡ್ನಿ ತೀವ್ರವಾಗಿ ಇಂಜುರಿ ಆಗಿದ್ದಾಗ ಡಯಾಲಿಸಿಸ್ಸು ಮತ್ತು CRRT ಅಂತ ಕಂಟಿನ್ಯೂಸ್ ರೀನಲ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ, ಅದು ಕಿಡ್ನಿ ಥರನೇ ಫಂಕ್ಷನ್ ಮಾಡ್ತದೆ. ಕಂಟಿನ್ಯೂಸ್ ಆಗಿ 24 ಗಂಟೆನೂ ಕಿಡ್ನಿ ಏನು ಕೆಲಸ ಮಾಡುವಂಥದ್ದೋ ಅದನ್ನೇ ಮಿಷಿನ್ ಮಾಡ್ತಾ ಇರುತ್ತೆ. ಮತ್ತು ಈಗ ಹಾರ್ಟು ಮತ್ತು ಸರ್ಕ್ಯುಲೇಟರಿ ಸಿಸ್ಟಮ್ ಫೇಲ್ಯೂರ್ ಆದಾಗ ಅಯೋನೋಟ್ರೋಪ್ಸ್ ಆ್ಯಂಡ್ ವ್ಯಾಸೋಪ್ರೆಸರ್ ಸಪೋರ್ಟ್ಸ್ ಅಂತ ಹೇಳ್ತೀವಿ. ಟೆಂಪ್ರರಿಯಾಗಿ BP-ನ ಇಂಪ್ರೂವ್ ಮಾಡಿ ಇನ್ಫೆಕ್ಷನ್ ಸೆಟ್ಲ್ ಆದಾದಮೇಲೆ ಅದರಷ್ಟೇ BP ಪಿಕಪ್ ಆಗ್ತದೆ. ಮತ್ತು ಪ್ಲಾಸ್ಮಾ ಎಕ್ಸ್ಚೇಂಜ್ ಆ್ಯಂಡ್ ಎಕ್ಸ್ಟ್ರಾ ಕಾರ್ಪೋರಿಯಲ್ ಮೆಂಬ್ರೇನ್ ಆಕ್ಸಿನೇಟರ್ ಇನ್ ಕಾಂಪ್ಲೆಕ್ಸ್ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್. ಈಗ ಇನ್ಫೆಕ್ಷನ್ ಯಾವುದೇ ಒಂದು ಆರ್ಗನ್ ಸಿಸ್ಟಮ್ಗೆ ಆಗಿರ್ಬೋದು, ಈಗ ಲಂಗ್ ಇನ್ಫೆಕ್ಷನ್ ಆಗ್ಬೋದು, ಬಟ್ ಆ ಇನ್ಫೆಕ್ಷನ್ ದೇಹಕ್ಕೆಲ್ಲ ಸ್ಪ್ರೆಡ್ ಆಗಿ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಅದು ಆಗೋ ಸಾಧ್ಯತೆಗಳಿರುತ್ತೆ. ಅಂಥ ಟೈಮಲ್ಲಿ ಬೇರೆ ಬೇರೆ ಸಪೋರ್ಟ್ಗಳನ್ನ ಕೊಡುವಂಥ ಫೆಸಿಲಿಟೀಸ್ ನಮ್ಮ ICUನಲ್ಲಿ ಇರುತ್ತೆ. ಸೊ ಕಾಮನ್ ಕಂಡೀಷನ್ಸ್ ವಾಟ್ ವಿ ಟ್ರೀಟ್ ಇನ್ ICU ಅಂದರೆ ಸಾಮಾನ್ಯವಾಗಿ ICUನಲ್ಲಿ ಚಿಕಿತ್ಸೆಗೆ ಕೊಡಬಹುದಾದಂಥ ಕಂಡೀಷನ್ಗಳು ಯಾವ್ಯಾವುದು ಅಂತ ಸ್ವಲ್ಪ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿವಿಯರ್ ಇನ್ಫೆಕ್ಷನ್ ಆ್ಯಂಡ್ ಸೆಪ್ಸಿಸ್, ತೀವ್ರವಾಗಿ ಸೋಂಕಾಗಿರುವಂಥದ್ದು. ರೆಸ್ಪಿರೇಟರಿ ಫೇಲ್ಯೂರ್ ಅಂತ ಉಸಿರಾಟಕ್ಕೆ ತೀವ್ರವಾದ ಸಮಸ್ಯೆ, ಲಂಗ್ ಇನ್ಫೆಕ್ಷನ್ ಇರ್ಬೋದು, ARDS ಅಂತ ಹೇಳ್ತೀವಿ, ಆ ಸಿಚುಯೇಷನ್ ಇರ್ಬೋದು. ಮತ್ತು ಕಾರ್ಡಿಯಕ್ ಎಮರ್ಜೆನ್ಸೀಸ್ ಲೈಕ್ ಈಗ ಅಕ್ಯೂಟ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್, ಹಾರ್ಟ್ ಅಟ್ಯಾಕ್ ಆಗ್ಬೋದು. ಮತ್ತು ಶಾಕ್ ಅಂದರೆ ಇನ್ಫೆಕ್ಷನ್ನಿಂದ BP ತೀವ್ರವಾಗಿ ಕಡಿಮೆ ಇರುವಂಥದ್ದು. ನ್ಯೂರಲಾಜಿಕಲ್ ಎಮರ್ಜೆನ್ಸೀಸ್ ಆಗಲೇ ನಾನು ಹೇಳಿದ್ದೀನಿ, ಸ್ಟ್ರೋಕು ಇಲ್ಲ IC ಬ್ಲೀಡ್ ಅಂತೀವಿ, ಬ್ರೈನ್ ಹೆಮರೇಜು, ಮತ್ತು ಸ್ಟೇಟಸ್ ಎಪಿಲೆಪ್ಟಿಕ್ಸ್ ಅಂದರೆ ಫಿಟ್ಸ್ ಬರುವಂಥದ್ದು. ಇಂಥದ್ದು ಪೇಷಂಟ್ಸ್ಗಳೆಲ್ಲ ನಾವು ICUನಲ್ಲಿ ಟ್ರೀಟ್ ಮಾಡ್ತೀವಿ. ಅದ್ರ ಜೊತೆಗೆ ಟ್ರಾಮಾ ಪೇಷಂಟ್ಸು, ಪಾಲಿಟ್ರಾಮಾ ಪೇಷಂಟ್ಸು, ಪಾಯ್ಸನಿಂಗ್ ಕೇಸಸ್ಸು, ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ನು, ಪೋಸ್ಟ್ ಆಪ್ರೇಟಿವ್ ಕೇರು, ಆರ್ಗನ್ ಡಿಸ್ಫಂಕ್ಷನ್ ಇದ್ದಾಗ ಇಂಥ ಸಿಚುಯೇಷನ್ಸ್ನೆಲ್ಲ ನಾವು ಕಾಮನ್ ಆಗಿ ICUನಲ್ಲಿ ನೋಡುವಂಥದ್ದು.
ಸೊ ಚಾಲೆಂಜಿಂಗ್ ಕೇಸಸ್ ಯಾವ್ದು ಇದರಲ್ಲಿ ಮಾಡ್ತೀವಿ ಅಂತಂದ್ರೆ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್, ARDS ಅನ್ನೋ ಒಂದು ಸಿಚುಯೇಷನ್ ನಲ್ಲಿ ತೀವ್ರವಾಗಿ ಆಮ್ಲಜನಕದ ಪ್ರಮಾಣ ದೇಹದಲ್ಲಿ ಕಡಿಮೆ ಆಗ್ತದೆ. ಇದು ಯಾಕೆ ಅಂದ್ರೆ ತೀವ್ರವಾದ ಲಂಗ್ ಇನ್ಫೆಕ್ಷನ್ ಆಗಿರುವಂತ ಸಾಧ್ಯತೆಗಳಿರುತ್ತೆ. ಅಂತ ಪೇಷಂಟ್ಸ್ಗೆ ವೆಂಟಿಲೇಟರಿ ಸ್ಟ್ರಾಟಜೀಸ್ ಇರುತ್ತೆ. ಪ್ರೋನ್ ವೆಂಟಿಲೇಷನ್ ಅಂತ ಹೇಳ್ತೀವಿ. ವೆಂಟಿಲೇಟರ್ಗೆ ಹಾಕ್ಬಿಟ್ಟು ಉಲ್ಟಾ ಮಲಗಿಸ್ಬೇಕಾಗ್ತದೆ. ಆ ಸಿಚುಯೇಷನ್ಸ್ ಗಳೆಲ್ಲ ಮಾಡ್ತೀವಿ. ಅದೇ ಪೇಷಂಟ್ಸ್ ಇನ್ನೂ ತೀವ್ರವಾದ ಎಕ್ಮೋಗ್ ಹಾಕುವಂಥದ್ದು. ಸೊ ಈ ತರ ಚಾಲೆಂಜಿಂಗ್ ಕೇಸಸ್ ಗಳನ್ನು ನಾವು ICU ನಲ್ಲಿ ಮ್ಯಾನೇಜ್ ಮಾಡ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಅಂದ್ರೆ ಇನ್ಫೆಕ್ಷನ್ ಕಂಟ್ರೋಲ್. ಎಷ್ಟೋ ಸ್ಥಿತಿಗಳಲ್ಲಿ ಇನ್ಫೆಕ್ಷನ್ ಆಗಿ ಪೇಷಂಟ್ಸ್ ಬಂದಿರ್ತಾರೆ, ವೆಂಟಿಲೇಟರ್ ಮೇಲೆ ಇರ್ತಾರೆ. 2-3 ದಿನ ಆದ್ಮೇಲೆ ವೆಂಟಿಲೇಟರ್ ಮತ್ತೆ ಇನ್ವೇಸಿವ್ ವೆಂಟಿಲೇಷನ್ ಅಂತ ಹೇಳ್ತೀವಿ, ಆ ಟ್ಯೂಬ್ ಇಂದನೇ ಸೆಕೆಂಡರಿ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳಿರುತ್ತೆ. ಯಾಕಂತಂದ್ರೆ ಆ ತರ ಪೇಷಂಟ್ಸ್ ಅಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾನೇ ಕಡಿಮೆ ಇರುತ್ತೆ. ಸೊ ನಾವು ಮಾಡುವಂಥ ಇಂಟರ್ವೆನ್ಷನ್ಗಳಿಂದನೂ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ತುಂಬ ಹೆಚ್ಚಿರುವಂಥದ್ದು. ಸೊ ಈ ಥರ ಪೇಷಂಟ್ಸ್ಗೆ ನಾವು ಸ್ಟ್ರಿಕ್ಟ್ ಇನ್ಫೆಕ್ಷನ್ ಕಂಟ್ರೋಲ್ ಪ್ರೋಟೋಕಾಲ್ಸ್ನ ಫಾಲೋ ಮಾಡಬೇಕು. ಸೊ ಅದನ್ನು ಫಾಲೋ ಮಾಡಲಿಕ್ಕೆ ನಮ್ಮ ನರ್ಸಿಂಗ್ ಸ್ಟಾಫ್ಗಳಿಗೆ ಸರಿಯಾದ ಟ್ರೈನಿಂಗ್ ಕೊಟ್ಟು ಇನ್ಫೆಕ್ಷನ್ ಪ್ರಿವೆನ್ಷನ್ ಪ್ರೋಟೋಕಾಲ್ಸ್ನ ಫಾಲೋ ಮಾಡಲಿಕ್ಕೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇಂಟೆನ್ಸಿವಿಸ್ಟ್ಗಳು ಹೆಲ್ಪ್ ಮಾಡ್ತೀವಿ. ಮತ್ತು ಈ ಥರ ಏನಾರು ಇನ್ಫೆಕ್ಷನ್ ಆಗಿ ಬೇರೆ ಪೇಷಂಟ್ಸ್ಗೆ ಸ್ಪ್ರೆಡ್ ಆಗುವಂಥ ಕೇಸಸ್ಗೆ ಐಸೋಲೇಷನ್ ವಾರ್ಡ್ ಪ್ರೊವೈಡ್ ಮಾಡ್ತೀವಿ. ಮತ್ತು ಆಂಟಿಬಯೋಟಿಕ್ ಸ್ಟೇವರ್ಡ್ಶಿಪ್ ಅಂತ ಹೇಳ್ತೀವಿ. ಅಂದ್ರೆ ಈ ವಾರ್ಡ್ ಲೆವೆಲ್ ಅಲ್ಲಿ ಬೇಡದೇ ಇರುವಾಗ್ಲೂ ಹೈಯರ್ ಆಂಟಿಬಯೋಟಿಕ್ ಕೆಲವೊಮ್ಮೆ ಯೂಸ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಇಲ್ಲಿ ICU ನಲ್ಲಿ ಆ ಥರ ಆಗೋದಿಲ್ಲ. ಆ ಥರ ಆದಾಗ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂದರೆ ಬೇಡದೇ ಇರುವಾಗ ಯೂಸ್ ಆಗಿಬಿಟ್ರೆ ಆಂಟಿಬಯೋಟಿಕ್ ಅದಕ್ಕೆ ರೆಸಿಸ್ಟೆನ್ಸ್ ಡೆವಲಪ್ ಆಗಿಬಿಡುತ್ತೆ. ನೆಕ್ಸ್ಟ್ ಟೈಮ್ ಅದೇ ಆಂಟಿಬಯೋಟಿಕ್ ಕೊಟ್ಟರೆ ಆ ಬ್ಯಾಕ್ಟೀರಿಯಾ ಸ್ಪಂದಿಸೋದಿಲ್ಲ. ಸೊ ಅದಕ್ಕೆ ಸ್ಟ್ರಿಕ್ಟ್ ಆಂಟಿಬಯೋಟಿಕ್ ಸ್ಟೀವರ್ಡ್ಶಿಪ್ ಟು ರೆಡ್ಯೂಸ್ ದ ರೆಸಿಸ್ಟೆನ್ಸ್ ಲೆವೆಲ್ ಅದನ್ನು ICU ನಲ್ಲಿ ತುಂಬಾ ಇಂಪ್ಲಿಮೆಂಟ್ ಮಾಡ್ತೀವಿ. And ICU is one of the most controlled and sterile environments in the hospital. ಕಂಟ್ರೋಲ್ಡ್ ಅಂತಂದರೆ ಸ್ಟ್ರಿಕ್ಟಾಗಿ ಐಸೋಲೇಷನ್ ಪ್ರೋಟೋಕಾಲ್ಸು, ಸ್ಟ್ರಿಕ್ಟಾಗಿ ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ಸು, ಆಂಟಿಬಯೋಟಿಕ್ ಸ್ಟೀವರ್ಡ್ಶಿಪ್ಪು ಇವೆಲ್ಲ ಇರೋದ್ರಿಂದ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟು ಕೆಲವು ವರ್ಡ್ಸು ಬ್ರೈನ್ ಡೆತ್ ಬಗ್ಗೆನೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬ್ರೈನ್ ಡೆತ್ ಅಂದರೆ ಇರ್ರಿವರ್ಸಿಬಲ್ ಸೆಸೇಷನ್ ಆಫ್ ಬ್ರೈನ್ ಆ್ಯಂಡ್ ಬ್ರೈನ್ ಸ್ಟೆಮ್ ಫಂಕ್ಷನ್. ಇಲ್ಲಿ ಬಿಕಾಸ್ ಆಫ್ ವೆಂಟಿಲೇಟರಿ ಸಪೋರ್ಟ್ ಹಾರ್ಟ್ ಮೈಟ್ ಬಿ ಬೀಟಿಂಗ್ ಬಟ್ ಪರ್ಸನ್ ಈಸ್ ಲೀಗಲಿ ಡೆಡ್. ಅವರು ಹಾರ್ಟ್ ಬೀಟ್ ಇದ್ರೂ ವೆಂಟಿಲೇಟರ್ ಮೇಲೆ ಇದ್ರೂ ಬ್ರೈನ್ ಸ್ಟೆಮ್ಮು ಹಾಗೂ ಬ್ರೈನ್ ಫಂಕ್ಷನ್ಸು ಇಲ್ಲದೆ ಇರೋ ಕಾರಣದಿಂದ ಲೀಗಲಿ ಅವ್ರನ್ನ ಬ್ರೈನ್ ಡೆತ್ ಅಂತಾನೆ ಕನ್ಸಿಡರ್ ಮಾಡಬೇಕಾಗ್ತದೆ. ಈ ಥರ ಪೇಷಂಟ್ಸಲ್ಲಿ ನೀವು ಎಷ್ಟೇ ಮೆಡಿಸಿನ್ನು, ಆಪ್ರೇಷನ್ನು, ಮೆಷಿನ್ನು ಏನೇ ಮಾಡಿದ್ರೂ ಬ್ರೈನ್ ಸ್ಟೆಮ್ಮು ರಿಸ್ಟೋರ್ ಆಗದೆ ಇರುವಂಥ ಸ್ಥಿತಿ ಇದು. ಸೊ ಇಲ್ಲಿ ಏನಕ್ಕೆ ಇದು ಇಂಪಾರ್ಟೆಂಟ್ ಅಂತ ಅಂದರೆ ಈ ಥರ ಪೇಷಂಟ್ಸು ದೇ ಆರ್ ಕ್ಯಾಂಡಿಡೇಟ್ಸ್ ಫಾರ್ ಆರ್ಗನ್ ಡೊನೇಷನ್. ಆರ್ಗನ್ ಡೊನೇಷನ್ ಅಂತ ಅಂದರೆ ಈಗ ಒಂದು ಬ್ರೈನ್ ಡೆಡ್ ಪೇಷಂಟು ಇಂದ 8 ಜನ ಜೀವ ಉಳಿಸ್ಕೋಬೋದು. ಆರ್ಗನ್ ಕಸಿ ಮಾಡುವಂಥದ್ದು ಅಂದರೆ ಲಿವರ್ ಆಗಲಿ, ಹಾರ್ಟ್ ಆಗಲಿ, ಕಿಡ್ನಿ ಆಗಲಿ ಇವನ್ನೆಲ್ಲ ಬೇರೆ ಪೇಷಂಟ್ಸ್ಗಳಿಗೆ ಯಾರಿಗೆ ನೀಡಿರುತ್ತೋ ಅಂಥ ಪೇಷಂಟ್ಸ್ಗಳಿಗೆ ಹಾಕಿ ಜೀವನದಲ್ಲಿ ಒಂದು ಹೋಪ್ನ ಕೊಡುವಂಥ ಒಳ್ಳೆ ಕಾರ್ಯ ಈ ಬ್ರೈನ್ ಡೆಡ್ ಪೇಷಂಟ್ಸಿಂದ ಅವರ ರಿಲೇಟಿವ್ಸಿಂದ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಅದ್ರ ಬಗ್ಗೆ ಅವೇರ್ನೆಸ್ ಹಾಗೂ ಮಾಹಿತಿ ತಿಳಿಸುವಂಥದ್ದು ಇಂಟೆನ್ಸಿವಿಸ್ಟ್ ಕಡೆಯಿಂದನೂ ಆಗುತ್ತೆ. ಮತ್ತು ಈಗ ಕೌನ್ಸಿಲರ್ಸ್ಗಳು ಅವೈಲಬಲ್ ಇದ್ದಾರೆ. ಈಗ ಬ್ರೈನ್ ಡೆತ್ ಪೇಷಂಟ್ಸ್ ಅಂತ ಇದ್ದಾಗ ಅದ್ರ ಬಗ್ಗೆ ಡೀಟೇಲ್ ಆಗಿ ರಿಲೇಟಿವ್ಸ್ಗೆ ಮಾಹಿತಿ ಕೊಟ್ಬಿಟ್ಟು ಅವರ ಸಮ್ಮತಿ ಪಡೆದು ಆರ್ಗನ್ ಡೊನೇಷನ್ಗೆ ಫೆಸಿಲಿಟೇಟ್ ಮಾಡ್ತಾರೆ. ಸೊ ಇದೆಲ್ಲ ಇಂಟೆನ್ಸಿವಿಸ್ಟ್ಗಳ ಕೆಲಸ ಆಗಿರುತ್ತೆ. ನೆಕ್ಸ್ಟ್ ಬಂದು ಎಂಡ್ ಆಫ್ ಲೈಫ್ ಕೇರ್ ಅಂತ. ವೆನ್ ದ ಪೇಷಂಟ್ ರಿಕವರಿ ಇಸ್ ಇಂಪಾಸಿಬಲ್, ಪೇಷಂಟು ಈಗಿರುವಂಥ ಸ್ಥಿತಿಯಿಂದ ಪೂರ್ಣವಾಗಿ ರಿಕವರಿ ಆಗುವಂಥ ಸ್ಥಿತಿ ಸಂಪೂರ್ಣವಾಗಿ ಇಲ್ಲದಾದಾಗ ನಮ್ಮ ಫೋಕಸ್ ಎಲ್ಲ ಏನು, ಇರುವಷ್ಟು ದಿನ ಪೇಷಂಟು ಕಂಫರ್ಟಬಲ್ ಆಗಿರಬೇಕು ಆ್ಯಂಡ್ ದ ಡಿಗ್ನಿಟಿ ಆಫ್ ಪೇಷಂಟ್ಸ್, ಐಸೋಲೇಷನ್ ಆಗಿರ್ಬೋದು, ಅವ್ರಿಗೆ ಪೇಯ್ನ್ ಫ್ರೀ ಲೈಫ್ ಇರುವಂಥದ್ದು, ಆಮೇಲೆ ಎಮೋಷನಲ್ ಸಪೋರ್ಟ್ ಟು ದ ಫ್ಯಾಮಿಲಿ, ಇದನ್ನ ಎಂಡ್ ಆಫ್ ಲೈಫ್ ಕೇರ್ ಅಂತ ಹೇಳ್ತೀವಿ. ಸೊ ಇದು ತುಂಬಾ ಇಂಪಾರ್ಟೆಂಟು. ಅಟ್ಲೀಸ್ಟ್ ಪೇಷಂಟು ಬದುಕಿರುವಷ್ಟು ದಿನ ಅವ್ರಿಗೆ ಪೇಯ್ನು ಇರಲೇಬಾರ್ದು, ಕಂಫರ್ಟಬಲ್ ಆಗಿರಬೇಕು. ಆ ಥರ ಫೆಸಿಲಿಟೇಟ್ ಮಾಡಿಕೊಡುವಂಥದ್ದೇ ಇಂಟೆನ್ಸಿವಿಸ್ಟ್ ಕೆಲಸ. ಇದನ್ನು ಎಂಡ್ ಆಫ್ ಲೈಫ್ ಕೇರ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸರ್, ಈಗ ICUಗೆ ಬಹಳ ಸಹಜವಾಗಿ ಬರುವಂಥ ರೋಗಿಗಳು ಅಂತಂದರೆ ಆಕ್ಸಿಡೆಂಟ್ ಕೇಸಸ್ಸು. ಆಕ್ಸಿಡೆಂಟ್ ಕೇಸಸ್ ಬಂದಾಗ ನೀವು ಯಾವ ಕ್ರೈಟೇರಿಯಾದ ಮೇಲೆ ಅವ್ರಿಗೆ ICUಗೆ ತಗೋತೀರಾ? ಈ ರಸ್ತೆ ಅಪಘಾತದಿಂದ ಪಾಲಿಟ್ರಾಮಾ ಅಂತ ಹೇಳ್ತೀವಿ. ಈಗ ಬರೀ ಹೆಡ್ ಇಂಜುರಿನೇ ಮಾತ್ರ ಅಲ್ಲ, ರಿಪ್ ಫ್ರಾಕ್ಚರ್ಸ್ ಇರ್ಬೋದು, ಲಂಗ್ ಕಂಟ್ಯೂಷನ್ಸ್ ಇರ್ಬೋದು, ಸಾಲಿಡ್ ಆರ್ಗನ್ ಇಂಜುರೀಸ್ ಅಂತ ಲಿವರು, ಸ್ಪ್ಲೀನ್ಗಳಿಗೆ ತೀವ್ರವಾಗಿ ಪೆಟ್ಟು ಬಿದ್ದಿರ್ಬೋದು. ಅದು ಆಕ್ಸಿಡೆಂಟ್ ಆಗಿರುವಂಥ ಸ್ಥಿತಿಯಿಂದ ICUಗೆ ರೀಚ್ ಮಾಡಲಿಕ್ಕೆ ಆದಷ್ಟು ಬೇಗ ಫೆಸಿಲಿಟೇಟ್ ಮಾಡಬೇಕು. ಇಲ್ಲಿ ಎವ್ರಿ ಮಿನಿಟ್ ಈಸ್ ಇಂಪಾರ್ಟೆಂಟ್.
ಎನಿ ಡಿಲೇ ಇನ್ ದ ಟ್ರೀಟ್ಮೆಂಟ್ ಆಫ್ ಸಚ್ ಪೇಷಂಟ್ಸ್ ಮೈಟ್ ವರ್ಸನ್ ದ ಔಟ್ಕಮ್. ಅಂದರೆ ಒಂದು ಸ್ಟೇಜ್ ಮೀರಿದ ಮೇಲೆ ನಾವು ಏನೇ ಪ್ರಯತ್ನ ಪಟ್ಟರು ನಮ್ಮ ಕೈ ಮೀರಿ ತೊಂದರೆಗಳಾಗೋ ಚಾನ್ಸಸ್ಗಳಿರುತ್ತೆ. ಸೊ ಇಲ್ಲಿ ಏನೇನು ಇಂಪಾರ್ಟೆಂಟು ಅಂದರೆ ಯೂಶ್ವಲಿ ಪಾಲಿಟ್ರಾಮಾ ಕೇಸಸಲ್ಲಿ ಯಾವ ರೀತಿ ಲಾಂಗ್ ಬೋನ್ ಫ್ರಾಕ್ಚರ್ಸ್ ಅಂತ ಹೇಳ್ತೀವಿ, ಫೀಮರು, ಟಿಬಿಯಾ ಫ್ರಾಕ್ಚರ್ಸ್, ಹ್ಯೂಮರಸ್ ಫ್ರಾಕ್ಚರ್ಸ್ ಎಲ್ಲ ಆಗಿರುತ್ತೆ, ಓಪನ್ ಫ್ರಾಕ್ಚರ್ಸ್ ಆರ್ ಕ್ಲೋಸ್ ಫ್ರಾಕ್ಚರ್ಸ್ ಅಂತ ಹೇಳ್ತೀವಿ, ತೀವ್ರವಾಗಿ ರಕ್ತಸ್ರಾವಾಗಿರುತ್ತೆ, ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇರುವಂಥದ್ದು. ಇದ್ರ ಬ್ಯಾಕ್ಗ್ರೌಂಡಲ್ಲಿ ಪೇಷಂಟ್ ಏನಾರು ಹಾರ್ಟ್ ಡಿಸೀಸ್ ಇದ್ಬಿಟ್ಟು ಆಂಟಿಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಆಂಟಿಪ್ಲೇಟ್ಲೆಟ್ಸ್ ಅಂತಂದರೆ ಬ್ಲಡ್ ಥಿನ್ನಿಂಗ್ ಏಜೆಂಟ್ಸ್, ಅದನ್ನೆಲ್ಲ ತೊಗೊಂಡ್ಬಿಟ್ಟಿದ್ರೆ ರಕ್ತಸ್ರಾವ ಆಗೋ ಸಾಧ್ಯತೆಗಳು ಇನ್ನೂ ಜಾಸ್ತಿ. ಈ ಥರ ಪೇಷಂಟ್ಸಲ್ಲಿ ಔಟ್ಕಮ್ಮು ಇನ್ನೂ ವರ್ಸನ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಡೀಟೇಲ್ ಹಿಸ್ಟ್ರಿ ತಗೋಬೇಕು, ಆದಷ್ಟು ಬೇಗ ಸಿನಿಂದ ICUಗೆ ಶಿಫ್ಟ್ ಮಾಡುವಂಥ ಕೆಲಸ ಮಾಡಬೇಕು. ಅದು ಜನರಲ್ ಪಾಪ್ಯುಲೇಷನ್ ಇನ್ವಾಲ್ವ್ ಆಗಿರ್ತಾರೆ, ಪ್ಯಾರಾಮೆಡಿಕಲ್ಸ್ ಇನ್ವಾಲ್ವ್ ಆಗಿರ್ತಾರೆ, ಆಂಬ್ಯುಲೆನ್ಸ್ ಪೀಪಲ್ ಇನ್ವಾಲ್ವ್ ಆಗಿರ್ತಾರೆ. ಆಮೇಲೆ ಇಲ್ಲಿ ಸರ್ವೈಕಲ್ ಸ್ಪೈನ್ ಫ್ರಾಕ್ಚರ್ ಇಲ್ಲ ಲಂಬಾರ್ ಫ್ರಾಕ್ಚರ್ಗಳಿರುತ್ತೆ. ಸೊ ಆ ಥರ ಟೈಮಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಅವ್ರಂತರ ಲಾಗ್ ಥರ ಅಂದರೆ ಮರದ ದಿಮ್ಮಿ ಥರ ಎನ್ಮಾಸಾಗಿ ಶಿಫ್ಟ್ ಮಾಡಬೇಕು. ಅವಾಗ ಏನಾರ ಟರ್ನ್ ಮಾಡಿಬಿಟ್ರೆ ಸ್ಪೈನಲ್ ಕಾರ್ಡ್ ಇಂಜುರಿ ಇನ್ನೂ ವರ್ಸನ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಅದು ಎಮರ್ಜೆನ್ಸಿಗೆ ರೀಚ್ ಆಗಿದ ತಕ್ಷಣ ABC ಅಂತ ಹೇಳ್ತೀವಿ. ಅಕಸ್ಮಾತ್ ಉಸಿರಾಟಕ್ಕೆ ತೀವ್ರವಾಗಿ ಸಮಸ್ಯೆ ಇದೆ, ಫಸ್ಟ್ ವೆಂಟಿಲೇಟರ್ಗೆ ಹಾಕ್ಬೇಕು ಆ ಥರ ಪೇಷಂಟ್ಸು. ಆಮೇಲೆ ಈ ಥರ ಪೇಷಂಟ್ಸ್ ಅಲ್ಲಿ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ಸ್ ಕೆಲವೊಂದಿದೆ. ನಿಮೋಥೊರಾಕ್ಸ್ ಅಂತ ಹೇಳ್ತೀವಿ, ಮತ್ತೆ ಪೆರಿಕಾರ್ಡಿಯಲ್ ಟ್ಯಾಂಪನೇಡ್ ಅಂತ ಹೇಳ್ತೀವಿ. ಎದೆ ಭಾಗಕ್ಕೆ ಏಟ್ ಬಿದ್ದಾಗ ಲಂಗ್ಸ್ ಸುತ್ತ ಗಾಳಿ ತುಂಬಿಕೊಳ್ಳುವಂಥದ್ದು, ಹಾರ್ಟ್ ಸುತ್ತ ಬ್ಲಡ್ ತುಂಬಿಕೊಂಡು ಹಾರ್ಟ್ ಪಂಪಿಂಗ್ ಕೆಪಾಸಿಟಿನ ಕಡಿಮೆ ಮಾಡುವಂಥದ್ದು, ಇವೆಲ್ಲ ಲೈಫ್ ಥ್ರೆಟ್ನಿಂಗ್ ಸಮಸ್ಯೆಗಳು. ಇದರನ್ನ ಅಡ್ರೆಸ್ ಮಾಡಲಿಕ್ಕೆ ಕೆಲವೇ ಸೆಕೆಂಡ್ಸ್ಗಳು ಡಿಲೇ ಆದರೂ ಸಾಕು, ಪೇಷಂಟು ಅಲ್ಲೇ ಕೊಲ್ಯಾಪ್ಸ್ ಆಗ್ಬಿಟ್ಟು ಸಾಯೋ ಸಾಧ್ಯತೆಗಳಿರುತ್ತೆ. ಸೊ ಈ ಥರ ಪೇಷಂಟ್ಸು ER ಅಂದರೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ಗೆ ರೀಚ್ ಆಗಿದ ತಕ್ಷಣ ಏರ್ವೇ ಸೆಕ್ಯೂರ್ ಮಾಡ್ಕೋಬೇಕು. ತಕ್ಷಣ ಇದನ್ನೆಲ್ಲ ರೂಲ್ ಔಟ್ ಮಾಡ್ಕೋಬೇಕು. BP ಕಡಿಮೆ ಇದ್ರೆ, ಅಕಸ್ಮಾತ್ ತೀವ್ರವಾಗಿ ರಕ್ತಸ್ರಾವಗಳಾಗಿದ್ರೆ ಬ್ಲಡ್ ಅರೇಂಜ್ ಮಾಡಿ ಇದನ್ನ ಮ್ಯಾಸಿವ್ ಟ್ರಾನ್ಸ್ಫ್ಯೂಷನ್ ಪ್ರೋಟೋಕಾಲ್ಸ್ ಅಂತ ಹೇಳ್ತೀವಿ. ಅಂತ ಅಂದ್ರೆ ಈಗ ವಿ ಆರ್ ಆಂಟಿಸಿಪೇಟಿಂಗ್ ಮ್ಯಾಸಿವ್ ಬ್ಲಡ್ ಟ್ರಾನ್ಸ್ಫ್ಯೂಷನ್. ಅಂದ್ರೆ ತುಂಬಾ ಬ್ಲಡ್ ಪ್ರಾಡಕ್ಟ್ಸ್ ಬೇಕಾಗುತ್ತೆ ಇವ್ರಿಗೆ ಅಂತಂದ್ರೆ ಹಾಸ್ಪಿಟಲ್ ಅಲ್ಲಿ ಒಂದು ಟೀಮ್ ಇರುತ್ತೆ. ಆ ಟೀಮು ಮ್ಯಾಸಿವ್ ಟ್ರಾನ್ಸ್ಫ್ಯೂಷನ್ ಇನಿಷಿಯೇಟ್ ಮಾಡಿಬಿಟ್ರೆ ಅದ್ರ ಪ್ರಕಾರ ನಮಗೆ WB ಅಂದ್ರೆ ಪ್ಲೇಟ್ಲೆಟ್, FFP ಮತ್ತೆ RBCs ಅಂತ ಹೇಳ್ತೀವಿ, ಪ್ಯಾಕ್ಡ್ ರೆಡ್ ಬ್ಲಡ್ ಸೆಲ್ಸ್, ಪ್ಲೇಟ್ಲೆಟ್ ಅಂಡ್ FFP. ಇದನ್ನ 1:1:1 ರೇಷಿಯೋದಲ್ಲಿ ಅವ್ರು ಕಳಿಸ್ತಾ ಇರ್ತಾರೆ. ನಾವು ಹೇಳೋ ತನಕ ಅದನ್ನ ಕಳಿಸ್ತಾ ಇರ್ತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಸಿವ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ರಿಕ್ವೈರ್ಮೆಂಟ್ ಇದ್ದಾಗ ಅದನ್ನು ಬೇಗ ಇನಿಷಿಯೇಟ್ ಮಾಡುವಂಥದ್ದು, ಏರ್ವೇ ಸೆಕ್ಯೂರ್ ಮಾಡ್ಕೊಳ್ಳುವಂಥದ್ದು. ಮತ್ತು ಇನ್ನೊಂದು ಎಮರ್ಜೆನ್ಸಿನಲ್ಲಿ ಮಾಡಬೇಕಾಗಿರುವಂಥ ಕೆಲಸ ಅಂದರೆ ಇಮಿಡಿಯೇಟ್ ಆಗಿ ಫಾಸ್ಟ್ ಅಂತ ಮಾಡ್ತೀವಿ. ಅಲ್ಲಿ ಸಾಲಿಡ್ ಆರ್ಗನ್ ಇಂಜುರಿ, ಲಿವರು, ಸ್ಪ್ಲೀನ್ಗೆ ಇಂಜುರಿ ಆಗ್ಬಿಟ್ಟು ತುಂಬ ರಕ್ತಸ್ರಾವ ಆಗಿ ಬ್ಲಡ್ಡು ಹೊಟ್ಟೆನಲ್ಲಿ ಕಲೆಕ್ಟ್ ಆಗಿದ್ರೆ ತಕ್ಷಣ ಅವ್ರಿಗೆ ಆಪರೇಷನ್ಗೆ ತಗೋಬೇಕಾಗ್ತದೆ. ಎಮರ್ಜೆನ್ಸಿ ಲ್ಯಾಪ್ರಾಟಮಿ ಆ್ಯಂಡ್ ಎಕ್ಸ್ಪ್ಲೋರೇಷನ್ ಅಂತ ಹೇಳ್ತೀವಿ. ಅದು ಮಾಡಿ ಎಲ್ಲಿ ರಕ್ತಸ್ರಾವ ಆಗಿದೆ ಅಂತ ನೋಡಿಕೊಂಡು ಅದನ್ನು ಟ್ರೀಟ್ ಮಾಡಬೇಕಾಗ್ತದೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಪೇಷಂಟ್ಸ್ಗಳಲ್ಲಿ ದೇರ್ ಆರ್ ಮಲ್ಟಿಪಲ್ ಪ್ಯಾರಾಮೀಟರ್ಸ್ ವಿಚ್ ಹ್ಯಾಸ್ ಟು ಬಿ ಟೇಕನ್ ಇನ್ ಟು ಅಕೌಂಟ್. ಈ ತರ ಪೇಷಂಟ್ಸ್ಗಳಲ್ಲಿ ತುಂಬಾ ರಕ್ತಸ್ರಾವ ಆಗ್ತಾ ಇರುತ್ತೆ, ಆಮೇಲೆ ಟೆಂಪರೇಚರ್ ಕಡಿಮೆ ಆಗ್ತಾ ಇರುತ್ತೆ, ದೇಹದಲ್ಲಿ ಆಮ್ಲದಂಶ ಜಾಸ್ತಿ ಆಗ್ತಾ ಇರುತ್ತೆ. ಇವನ್ನೆಲ್ಲ ಪ್ಯಾರಾಮೀಟರ್ಸ್ ನಾವು ನೋಡ್ತಾ ಇರಬೇಕು. ಮತ್ತೆ ಇಂಟ್ರಾವ್ಯಾಸ್ಕ್ಯುಲರ್ ಕಂಪಾರ್ಟ್ಮೆಂಟ್ ಅಲ್ಲಿ ಚೆನ್ನಾಗಿ ಬ್ಲಡ್ ಇಲ್ಲ ವಾಲ್ಯೂಮ್ನ ಮೇಂಟೈನ್ ಮಾಡಿ ಬೇರೆ ಬೇರೆ ಅಂಗಾಂಗಗಳಿಗೆ ಪರ್ಫ್ಯೂಷನ್ ಅಂದ್ರೆ ರಕ್ತ ಚಲನೆ ಚೆನ್ನಾಗಿ ಆಗ್ತಾ ಇದೆಯಾ ನೋಡ್ಕೋಬೇಕಾಗ್ತದೆ. ಸೊ ಈ ತರ ಪೇಷಂಟ್ಸ್ನ ICUಗೆ ಶಿಫ್ಟ್ ಮಾಡಿಕೊಂಡು ಅಲ್ಲಿ ಹ್ಯಾಂಡಲ್ ಮಾಡಬೇಕಾಗ್ತದೆ. ಇದು ಬ್ರೀಫ್ ಆಗಿ ಪಾಲಿಟ್ರಾಮಾ ಕೇಸಸ್ ಅಲ್ಲಿ ಏನೇನ್ ಮಾಡಬೇಕು ಅನ್ನೋದು. ಸರ್ ಇನ್ನೊಂದು ಹೇಳಿದ್ರಿ ನೀವು, ಈಗ ನ್ಯೂರಾಲಜಿಕಲ್ ಕಂಡೀಷನ್ಸ್, ಸ್ಟ್ರೋಕ್ ಮತ್ತೆ ಫಿಟ್ಸ್ ಎಲ್ಲ ಹೇಳ್ತಾ ಇದ್ರಿ ಆಗ್ಲೇ, ಆ ತರದಕ್ಕೂ ICU ಸಪೋರ್ಟ್ ಬೇಕಾಗುತ್ತೆ. ಅದು ಏನಂತಂದ್ರೆ ಸ್ಟ್ರೋಕ್ ನಲ್ಲಿ ಗೋಲ್ಡನ್ ಹವರ್ ಅಂತ ಹೇಳ್ತೀವಿ. ಸ್ಟ್ರೋಕ್ ಆಗಿದ್ರಿಂದ ಅವ್ರಿಗೆ ಸಿಂಪ್ಟಮ್ಸ್ ಗೊತ್ತಾಗಿದ್ರಿಂದ, ಈಗ ಒಂದ್ ಕಡೆ ಮಲಗಿರ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಎಡಗಡೆ ಕೈ ಕಾಲು ಆಡಿಸ್ಲಿಕ್ಕೆ ಆಗ್ತಾ ಇರಲ್ಲ, ಮಧ್ಯ ಯಾವಾಗ್ಲೂ ಎದ್ದಿರ್ತಾರೆ, ಅವಾಗೆಲ್ಲ ನಾರ್ಮಲ್ಲೇ ಇರುತ್ತೆ, ಬಟ್ ಬೆಳಗ್ಗೆ ಎದ್ದ ತಕ್ಷಣ ಕೈ ಕಾಲು ಮೂವ್ ಮಾಡ್ಲಿಕ್ಕೆ ಆಗಲ್ಲ. ಈ ಸಿಚುಯೇಷನ್ ನಲ್ಲಿ ಸ್ಟ್ರೋಕ್ ಆಗಿರುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಅದರಲ್ಲಿ 2 ವಿಧಾನ, ಹೆಮೊರೆಜಿಕ್ ಸ್ಟ್ರೋಕ್ ಮತ್ತೆ ಇಸ್ಕಿಮಿಕ್ ಸ್ಟ್ರೋಕ್. ರಕ್ತಸ್ರಾವ ಆಗಿರ್ಬೋದು, ಇಲ್ಲ ರಕ್ತ ಚಲನೆ ಕಡಿಮೆ ಆಗಿ ಆ ಭಾಗದ ಬ್ರೈನು ಕೆಲಸ ಮಾಡದೇ ಇರೋದ್ರಿಂದ ಸ್ಟ್ರೋಕ್ ಆಗಿರ್ಬೋದು. ಸೊ ಇದು ಯಾಕೆ ಇಂಪಾರ್ಟೆಂಟು ಅನ್ನೋ ತರ ಅಂದ್ರೆ ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ. ವಿಂಡೋ ಪೀರಿಯಡ್ ಅಂತ ಅಂದ್ರೆ ಪೇಷಂಟ್ಗೆ ಸಿಂಪ್ಟಮ್ ಡೆವಲಪ್ ಆಗಿ ವಿತಿನ್
3 to 4.5 hours 3-4.5 ಗಂಟೆ ಒಳಗಡೆ ಪೇಷಂಟ್ನ ಬಂದರೆ ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಆಪ್ಷನ್ ಇದೆ. ಅದನ್ನ ಥ್ರಾಂಬೋಲೈಸಿಸ್ ಅಂತ ಹೇಳ್ತೀವಿ. ಥ್ರಾಂಬೋಲೈಸಿಸ್ ಅಂದರೆ ರಕ್ತ ಚಲನೆ ಕಡಿಮೆ ಆಗಿ ಸ್ಟ್ರೋಕ್ ಆಗಿ ಇಸ್ಕಿಮಿಕ್ ಸ್ಟ್ರೋಕ್ ಆಗಿದ್ರೆ ಆವಾಗ ಆ ಥರ ಪೇಷಂಟ್ಸ್ಗೆ ಥ್ರಾಂಬೋಲೈಟಿಕ್ ಏಜೆಂಟ್ಸ್ ಕೊಟ್ಟಾಗ ಅವ್ರದ್ದು ವೀಕ್ನೆಸ್ ಡೆವಲಪ್ ಆಗಿರೋದು ಸಂಪೂರ್ಣವಾಗಿ ರಿಕವರಿ ಆಗೋ ಸಾಧ್ಯತೆಗಳಿರುವಂಥ ಕಾರಣದಿಂದ ಅದನ್ನ ನಾವು ಇನಿಷಿಯೇಟ್ ಮಾಡಲಿಕ್ಕೆ ಸಾಧ್ಯ ಓನ್ಲಿ ವೆನ್ ವಿ ರಿಸೀವ್ ದ ಪೇಷಂಟ್ ವಿತಿನ್ 4.5 hours. ಅಷ್ಟರೊಳಗಡೆ ಎವ್ಯಾಲ್ಯೂಯೇಷನ್ ನಡಿಬೇಕು, CT ಮಾಡಿ ತಲೆನಲ್ಲಿ ರಕ್ತಸ್ರಾವ ಇಲ್ಲ ಅಂತ ರೂಲ್ ಔಟ್ ಮಾಡಿಕೊಂಡು ತಕ್ಷಣ ಥ್ರಾಂಬೋಲೈಟಿಕ್ ಏಜೆಂಟ್ಸ್ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಪಬ್ಲಿಕ್ ಏನು ತಿಳ್ಕೋಬೇಕು ಅಂತಂದ್ರೆ ಈ ಥರ ಆ ವೀಕ್ನೆಸ್ ಸಡನ್ ಆಗಿ ಡೆವಲಪ್ ಆದರೆ ಆದಷ್ಟು ಬೇಗ ಪೇಷಂಟ್ನ ICUಗೆ ಇಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಂಥದ್ದು ಜನಕ್ಕೆ ಗೊತ್ತಾಗಬೇಕು. ಯಾಕಂದ್ರೆ ಈ ರೀತಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲಬಲ್ ಇರುತ್ತೆ. ಇದರಿಂದ ಮುಂದೆ ಆಗಬಹುದಾದಂತಹ ಅಂದ್ರೆ ಇದಕ್ಕಿಂತ ದೊಡ್ಡ ಹಾನಿಯನ್ನ ತಪ್ಪಿಸ್ಬೋದು. ಅದರಿಂದ ಒಂದು ಪಾರ್ಶ್ವಕ್ಕೆ ವೀಕ್ನೆಸ್ ಡೆವಲಪ್ ಆಗಿರುತ್ತಲ್ಲ, ಅದು ಸಂಪೂರ್ಣವಾಗಿ ರಿಕವರಿ ಆಗಿ ಅವ್ರ ನಾರ್ಮಲ್ ಲೈಫ್ ಸ್ಟೈಲ್ಗೆ ಬರುವಂತ ಸಾಧ್ಯತೆಗಳು ಇದರಲ್ಲಿ ಇರುತ್ತೆ. ಸರ್, ಈಗ ICU ಅಲ್ಲಿ ಯಾವುದೇ ರೀತಿಯ ಕಂಡೀಷನ್ ಇಂದ ಬಳಲ್ತಾ ಇರುವಂತಹ ರೋಗಿ ICU ಅಲ್ಲಿ ಇದ್ದು ಹೊರಗೆ ಬಂದ ಮೇಲೆ ಕೆಲವು ಸೈಡ್ ಎಫೆಕ್ಟ್ಸ್ ಏನಾರು ಆಗುತ್ತಾ? ಸ್ಟ್ರೆಸ್ ಒಂದ್ ಸ್ವಲ್ಪ ಇರುತ್ತೆ. ಅಂದ್ರೆ ಪೋಸ್ಟ್ ಟ್ರಾಮಾಟಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಈಗ ಏನೇ ಒಂದು ಅಕ್ಯೂಟ್ ಇಲ್ನೆಸ್ ಇಲ್ಲ ಟ್ರಾಮಾದಿಂದ ಪೇಷಂಟ್ ಬ್ರೈನ್ ಫಂಕ್ಷನ್ ಅಲ್ಲಿ ಕಾಗ್ನಿಟಿವ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ, ಅದರಲ್ಲಿ ತುಂಬಾ ಹೊಡೆತ ಬಿದ್ದಿರೋದ್ರಿಂದ ಕೆಲವು ದಿನ ನಿದ್ದೆ ಬರದೇ ಇರುವಂತದ್ದು, ಕೆಟ್ಟ ಕನಸುಗಳು ಬೀಳುವಂತದ್ದು, ಈ ಸಾಧ್ಯತೆಗಳು ತುಂಬಾ ಇರುತ್ತೆ. ಸೊ ಅದನ್ನ ಕಡಿಮೆ ಮಾಡ್ಲಿಕ್ಕೆ ICU ಲೆವೆಲ್ ಅಲ್ಲೇ ಕ್ರಮಗಳನ್ನ ತಗೊಂಡಿರ್ತೀವಿ. ಬಟ್ ಅದ್ರ ಮೇಲೂ ಪರ್ಸಿಸ್ಟೆಂಟ್ ಆಗಿದ್ರೆ ಡಿಸ್ಚಾರ್ಜ್ ಆದ್ಮೇಲೂ ವಾರಕ್ಕೋ ತಿಂಗಳಿಗೋ ಒಂದ್ಸತಿ ಬಂದು ತೋರಿಸ್ಕೊಂಡು ಹೋದ್ರೆ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ನ ಕೊಡ್ಬೋದು. ತುಂಬಾ ಧನ್ಯವಾದಗಳು ಸರ್. ಈಗ ಇಷ್ಟೊತ್ತು ನಾವು ICUಗೆ ಯಾವ ತರದ ರೋಗಿಗಳನ್ನ ಅಡ್ಮಿಟ್ ಮಾಡ್ಕೋತೀರಿ ಮತ್ತೆ ICU ಬೇರೆ ಚಿಕಿತ್ಸೆಗಿಂತ ಹೇಗೆ ಭಿನ್ನವಾಗಿರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿದಿರ. ಧನ್ಯವಾದಗಳು ತಮಗೆ. ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ತೀವ್ರ ನಿಗಾ ಘಟಕ ಈ ಕುರಿತು ಮಾಹಿತಿ ಕೇಳಿದಿರಿ. ಮಾಹಿತಿ ಮಾಡಿಕೊಟ್ಟವರು ಇಂಟೆನ್ಸಿವ್ ಕೇರ್ ಸ್ಪೆಷಲಿಸ್ಟ್ ಆದ ಡಾಕ್ಟರ್ ಜೀವನ್ ಜೆ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಕಾರ್ಯಕ್ರಮದ ನಿರ್ಮಾಣ ಸುಜಾತಾ ಎಫ್ ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.